ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ಪೂರಿ ಹಾಗೂ ಅದಕ್ಕೆ ಸೈಡ್ ಡಿಶ್ ಆಗಿ ಬಾಂಬೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬಾಳೆಹಣ್ಣಿನ ಪೂರಿ ಮಂಗಳೂರು ಬನ್ಸಿನ ಹಾಗೆ ಇರಬಹುದೇನೋ ಅಂತ ಅನ್ಕೋಬೇಡಿ, ಮೈಲ್ಡ್ ಸ್ವೀಟ್ ಆಗಿರುತ್ತೆ ಅಷ್ಟೇ. ಈ ಬಾಂಬೆ ಚಟ್ನಿ ಜೊತೆ ಅಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಪೂರಿ ಹಿಟ್ಟನ್ನು ಕಲಿಸ್ಕೋಬೇಕು. ನಾನಿಲ್ಲಿ 4 ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೇನೆ. ನೇಂದ್ರ ಬಾಳೆಹಣ್ಣು ಬಿಟ್ಟು ಬೇರೆ ಯಾವುದೇ ಬಾಳೆಹಣ್ಣನ್ನು ಇದಕ್ಕೆ ಬಳಸಬಹುದು. ಸಿಪ್ಪೆ ತೆಗೆದು ಕಟ್ ಮಾಡಿ ಫೋರ್ಕ್ ಅಥವಾ ಪೊಟೆಟೊ ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೋಬೇಕು. ನಂತರ 1 ಚಮಚ ಅಚ್ಚಕಾರದ ಪುಡಿ, 1/4 ಕಪ್ ಆಗುವಷ್ಟು ಬಾಂಬೆ ರವಾ ಹಾಕಿ, 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬಿಳಿ ಎಳ್ಳು ಹಾಕಿ ಮಿಶ್ರಣವನ್ನು ಹಾಗೆ ಒಂದ್ಸಲ ಕಲಿಸ್ಕೋಬೇಕು. ನಂತರ ಸ್ವಲ್ಪನೇ ನೀರು ಸೇರಿಸ್ತಾ ಸ್ವಲ್ಪ ಮೃದುವಾಗಿರುವ ಮಿಶ್ರಣವನ್ನೇ ರೆಡಿ ಮಾಡ್ಕೋಬೇಕು. ನಾವಿಲ್ಲಿ ರವೆ ಹಾಕಿದ್ರಿಂದ ಇದು ನೆನೆಸ್ಬೇಕು. ನೆನೆದಾಗ ಕರೆಕ್ಟ್ ಆಗಿರುವ ಹದಕ್ಕೆ ಬರುತ್ತೆ. ನೋಡಿ, ಮಿಶ್ರಣ ಕಲಸಿ ಆಯಿತು. ಇನ್ನು 1 ಚಮಚದಷ್ಟು ಎಣ್ಣೆ ಸವರಿ ಮುಚ್ಚಳ ಮುಚ್ಚಿ 15 ನಿಮಿಷ ನೆನೆಯೋದಕ್ಕೆ ಬಿಡಿ. ಇದು ನೆನೆಯಲಿ. ಅಷ್ಟರಲ್ಲಿ ಬಾಂಬೆ ಚಟ್ನಿ ಮಾಡೋಣ. ಪೂರಿ, ಚಪಾತಿ, ದೋಸೆಗೆ ಇದೊಂದೊಳ್ಳೆಯ ಕಾಂಬಿನೇಷನ್. ಮಾಡೋದಕ್ಕೂ ಅಷ್ಟೇ ತುಂಬಾ ಸುಲಭ ಕೂಡ ಹೌದು. ಮೊದಲಿಗೆ ದೊಡ್ಡದಾಗಿರುವಂತಹ 3 ಈರುಳ್ಳಿ ಹಾಗೂ 2 ಟೊಮೆಟೊವನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ರೆಡಿ ಮಾಡಿಟ್ಟಿರಬೇಕು. ಬಾಣಲೆಗೆ 3 ಚಮಚ ಎಣ್ಣೆ, 1/4 ಚಮಚ ಸಾಸಿವೆ, 1/4 ಚಮಚ ಉದ್ದಿನಬೇಳೆ, 1/4 ಚಮಚ ಕಡಲೆಬೇಳೆ, 1 ಒಣಮೆಣಸು ಹಾಕಿ ಒಗ್ಗರಣೆ ತಯಾರಿಸಿ. ಸಾಸಿವೆ ಚಟಪಟ ಅಂದಾಗ ಚಿಟಿಕೆ ಇಂಗು, ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಕರಿಬೇವು ಹಾಕಿ ಬಾಡಿಸಿದ ನಂತರ ಕಟ್ ಮಾಡಿಟ್ಟಿರುವ ಟೊಮೆಟೊ ಹಾಗೂ ಈರುಳ್ಳಿಯನ್ನು ಸೇರಿಸಿ 1/2 ಚಮಚ ಉಪ್ಪು ಹಾಕಿ 1 ನಿಮಿಷಗಳ ಕಾಲ ಈರುಳ್ಳಿ ಹಾಗೂ ಟೊಮೆಟೊವನ್ನ ಬಾಡಿಸ್ಕೋಬೇಕು. 1 ಕಪ್ ನೀರು ಸೇರಿಸಿ ಮುಚ್ಚಳವನ್ನು ಮುಚ್ಚಿ ಈರುಳ್ಳಿ ಹಾಗೂ ಟೊಮೆಟೊವನ್ನು ಮೆತ್ತಗೆ ಬೇಯಿಸೋದಕ್ಕೆ ಬಿಡಿ. ಇನ್ನು ಒಂದು ಬೌಲಿಗೆ 3 ಟೇಬಲ್ ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕಿ 1/4 ಕಪ್ನಷ್ಟು ನೀರು ಸೇರಿಸಿ ಗಂಟಿಲ್ಲದಂತೆ ಕಲಸಿ ಈ ಮಿಶ್ರಣವನ್ನು ರೆಡಿ ಮಾಡಿಟ್ಟಿರಿ. ಈ ಕಡೆ ಟೊಮೆಟೊ ಹಾಗೂ ಈರುಳ್ಳಿ ಚೆನ್ನಾಗಿ ಬೆಂದಿದೆ. 1/4 ಚಮಚ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಲಸಿಟ್ಟಿರುವಂತಹ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ತಾ ಹೋಗಿ 1 ನಿಮಿಷ ಕುದಿಸಿದಾಗ ಅದು ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಮಿಶ್ರಣ ಈಗ ದಪ್ಪ ಆಗಿದೆ. ಕಡಲೆ ಹಿಟ್ಟು ಸೇರಿಸಿದ್ರಿಂದ ಬಿಸಿ ಆಗ್ತಿದ್ದಂಗೆ ಅದು ದಪ್ಪ ಆಗ್ತಾ ಹೋಗುತ್ತೆ. ಇನ್ನು 1 ಕಪ್ನಷ್ಟು ನೀರು ಸೇರಿಸಿ ಹದವನ್ನ ಸರಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಕುದಿಯೋದಕ್ಕೆ ಬಿಡಿ. ಆಗ ಮಿಶ್ರಣ ಸ್ವಲ್ಪ ಮಟ್ಟಿಗೆ ದಪ್ಪ ಆಗ್ತಾ ಬರುತ್ತೆ. ಕೊನೆಯಲ್ಲಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು ಉದುರಿಸಿ ಗ್ಯಾಸ್ ಫ್ಲೇಮನ್ನು ಆರಿಸಿ 1/2 ಕಡಿ ನಿಂಬೆ ರಸ ಹಿಂಡಿದ್ರೆ ಅತಿ ಸುಲಭದಲ್ಲಿ ಮಾಡುವ ಬಾಂಬೆ ಚಟ್ನಿ ರೆಡಿ ಆಗತ್ತೆ. ಈಗ ಸ್ವಲ್ಪ ತೆಳುವಿದ್ರೂ ಕೂಡ ತಣಿದ ನಂತರ ಗಟ್ಟಿ ಆಗತ್ತೆ. ಹದ ಇನ್ನೂ ದಪ್ಪ ಬೇಕು ಅಂತ ಅನಿಸಿದ್ರೆ 1 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕೊಂಡ್ರೆ ಆಯ್ತು. ಇನ್ನು ಪೂರಿಯನ್ನು ಲಟ್ಟಿಸೋಣ. ಪೂರಿ ಹಿಟ್ಟು ಕೂಡ ಹಾಗೆ ಪರ್ಫೆಕ್ಟ್ ಆಗಿ ನೆಂದಿದೆ. 1 ನಿಮಿಷ ಚೆನ್ನಾಗಿ ನಾದಿ ಚಿಕ್ಕ ನಿಂಬೆ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಪೂರಿಯನ್ನು ಲಟ್ಟಿಸ್ಕೊಳ್ಬೇಕು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಉದುರಿಸಿ ಲಟ್ಟಿಸ್ತಾ ಇದ್ದೇನೆ. ಲಟ್ಟಿಸುವಾಗ ತೀರಾ ತೆಳುವಾಗಿ ಅಲ್ಲ, ಹಂಗಂತ ತುಂಬಾ ದಪ್ಪನೂ ಬೇಡ. ಆ ರೀತಿಯಲ್ಲಿ ಲಟ್ಟಿಸ್ಕೊಳ್ಳೋದು ತುಂಬಾ ಮುಖ್ಯ. ನೋಡಿ, ಈ ಹದದಲ್ಲಿ ಲಟ್ಟಿಸ್ಕೊಳ್ಳಿ. ನಾನು 6 ರಿಂದ 7 ಪೂರಿಯನ್ನು ಲಟ್ಟಿಸ್ಕೊಂಡಾಯಿತು. ಇನ್ನು ಎಣ್ಣೆಯಲ್ಲಿ ಹಾಕಿ ಕರಿಯೋದು. ಪೂರಿ ಕಾಯಿಸುವಾಗ ಎಣ್ಣೆ ಹೊಗೆಯಾಡುವಷ್ಟು ಬಿಸಿಯಾಗಿರಬೇಕು. ಹಾಗಿದ್ರೆ ಮಾತ್ರ ಪರ್ಫೆಕ್ಟ್ ಆಗಿರುವ ಪೂರಿ ಅಂದರೆ ಉಬ್ಬಿ ಬರೋದಕ್ಕೆ ಸಹಾಯ ಆಗೋದು. ಎಣ್ಣೆಗೆ ಹಾಕಿದ ತಕ್ಷಣ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ನಂತರ ಎಣ್ಣೆಯನ್ನು ಚಿಮುಕಿಸ್ತಾ ಹೋದ್ರೆ ಈ ರೀತಿಯಲ್ಲಿ ಪೂರಿ ಉಬ್ಬಿ ಬರುತ್ತೆ. ನೋಡಿ, ಪರ್ಫೆಕ್ಟ್ ಆಗಿರುವ ಕಲರ್ ಹಾಗೂ ಟೆಕ್ಸ್ಚರ್ನಲ್ಲಿ ಪೂರಿ ರೆಡಿ ಆಗಿದೆ. ನಾನಿಲ್ಲಿ ಹೇಳಿದ ಹಾಗೆ ಹಿಟ್ಟನ್ನು ಕಲಸಿ ಪೂರಿಯನ್ನು ಕಾಯಿಸಿದ್ರೆ ಪ್ರತಿಯೊಂದು ಪೂರಿಯೂ ಸಹ ಈ ರೀತಿಯಲ್ಲಿ ಉಬ್ಬಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ 2 ರೆಸಿಪಿಗಳಾದ ಬಾಳೆಹಣ್ಣು ಪೂರಿ ಹಾಗೂ ಬಾಂಬೆ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.